ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು ಕೂಡ ಹಣದಿಂದ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ವಿಶೇಷ ಸಂದರ್ಭಗಳಲ್ಲಿ ರಥೋತ್ಸವದಲ್ಲಿ, ಪವಿತ್ರೋತ್ಸವದಲ್ಲಿ, ವೈಕುಂಠ ಏಕಾದಶಿಯಲ್ಲಿ ವಿಶೇಷ ಸಂದರ್ಭದಲ್ಲಿ ಹಣ ಸಂಗ್ರಹ ಮಾಡಬಹುದು. ಆದರೆ ನಿತ್ಯ ಪೂಜೆಗೆ, ಹೂವಿಗೆ ಮತ್ತೆ ದೀಪದೆಣ್ಣೆಗೆ ಸ್ವಲ್ಪ ಹಣ ಸಂಗ್ರಹ ಕಷ್ಟ ಆಗ್ತಿದೆ. ಯಾಕೆಂದ್ರೆ ಖರ್ಚು ಜಾಸ್ತಿ ಬರ್ತಾ ಇದೆ. ಮುಂಚೆ ಎಣ್ಣೆ ರೇಟು ಕಮ್ಮಿ ಇತ್ತು, ಹೂವಿನ ರೇಟು ಕಮ್ಮಿ ಇತ್ತು. ಈಗ ಖರ್ಚು ಜಾಸ್ತಿ ಬರ್ತಿರೋದ್ರಿಂದ ಈಗ ನಿತ್ಯ ನೈವೇದ್ಯಕ್ಕೆ ದೇವರಿಗೆ ನಮ್ಮ ರೈತರು ದಿನೇಶ್ ಅವರು 365 ದಿವಸಕ್ಕೂ ಅವರು ಕೊಡ್ತಾ ಇದ್ದಾರೆ. ಮೊನ್ನೆ ಲಕ್ಷ್ಮೀನರಸಿಂಹಸ್ವಾಮಿ ದೇವರಿಗೆ ದಾಂಡಿವಾಸ ಮಾಡ್ಸಕ್ಕೂ 3 ಕ್ವಿಂಟಾಲ್ ಭತ್ತ ಅವರು ತಗೊಂಡೋಗಿ ನೀವು ಹಾಕಲಿ ಅಂತ ಅವರು ದುಡ್ಡೇ ಕೇಳಿಲ್ಲ, ಹಾಗೆ ಕೊಟ್ಟರು. ಅವರು ವರ್ಷಪೂರ್ತಿ ಅವರು ಅಕ್ಕಿ ಕೊಡ್ತಾ ಇದ್ದಾರೆ ನಿತ್ಯ ನೈವೇದ್ಯಕ್ಕೆ. ನಮ್ಗೆ ಕಷ್ಟ ಆಗ್ತಿರೋದು ಹೂವಿಗೆ ಮತ್ತು ದೀಪದೆಣ್ಣೆಗೆ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ. ಕರೆಂಟ್ ಬಿಲ್ ಪ್ರತಿ ತಿಂಗಳು 6,000, 7,000, 8,000 ತನಕ ಬರುತ್ತೆ. ಅರ್ಚಕರದ್ದು ಮತ್ತೆ ಅಡಿಗೆಯವ್ರದ್ದು ಇಬ್ಬರದ್ದು ಸಂಭಾವನೆಯನ್ನು ಜಾಸ್ತಿ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಬಂದಿರೋರು ಮತ್ತೆ ಬಂದೇ ಇರೋರು ಸ್ವಲ್ಪ ತಿಳಿಸಿ, ಹೂವಿಗೆ ದೀಪದೆಣ್ಣೆಗೆ ಮೇಂಟೆನೆನ್ಸ್ಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೆ ದೇವಸ್ಥಾನ ಮೇಂಟೆನೆನ್ಸ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿಯವರ ನಿತ್ಯ ಪೂಜೆಗೆ, ಹೂವಿಗೆ, ದೀಪದ ಎಣ್ಣೆಗೆ ಹಣವನ್ನ ಕಳಿಸುವವರು ಇಲ್ಲಿ ಮೇಲ್ಕಂಡಂತಹ ಫೋನ್ ಪೇ ಮಾಡಬಹುದು. ಬನ್ನಿ.